ವಿದ್ಯೆ ಇದ್ ಮಾತ್ರಕ್ಕೆ ಒಂದು ಹೆಣ್ಣು ಗಂಡಾಗೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಹೇಳ್ತಾ ಇದ್ದೀರಾ ಈ ಮಾತು? ಇನ್ಯಾರಿಗೆ? ನಿಮ್ಗೆ. ಹೌ ಡೇರ್ ಯು? ದೀಪಾ, ನೀನ್ ಹೋಗ್ ಕೆಲ್ಸ ನೋಡು. ಸಿಂಹಾದ್ರಿ ವಂಶಕ್ಕೆ ಸೊಸೆಯಾಗಿ ಬಂದು ನೀನೊಂದು ಹೆಣ್ಣು ಅನ್ನೋದನ್ನು ಮರೆತು ಒಂದು ಗಂಡು ಹುಡುಗನ ಮೇಲೆ ಕೈ ಮಾಡ್ದಿಯಲ್ಲ ನೀನು. ನಾಚಿಕೆ ಆಗಕ್ಕಿಲ್ಲ ನಿನ್ಗೆ? ಯಾವ ಮಹಾ ದೊಡ್ಡ ವಂಶ, ಗಂಡಸ್ರನ್ನೆಲ್ಲ ಗುಲಾಮ್ರ ತರ ಇಟ್ಕೊಂಡಿರೋ ಕೇವಲವಾದ ವಂಶ ತಾನೇ ಇದು. ಏನಂದೆ? ಸತ್ಯ, ಧರ್ಮ, ನೀತಿ, ಸಂಸ್ಕಾರ ಇವನ್ನೆಲ್ಲ ಉಸಿರು ಅಂದ್ಕೊಂಡ್ ಮೆರ್ದ ನರಸಿಂಹೇಗೌಡರು ಬಾಳಿದ ವಂಶ ಇದು. ಈ ವಂಶದ ಬಗ್ಗೆ ಇವತ್ತಿನವರೆಗೂ ಎಲ್ರೂ ಗೌರವವಾಗಿ ಮಾತಾಡೋರೆ. ಆದ್ರೆ ನೀನು ಮೊದಲು ನೀನು ಗೌರವವಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊ, ಆಮೇಲೆ ವಂಶದ ಬಗ್ಗೆ ಮಾತಾಡುವಂತೆ. ನನಗ್ ಅಡ್ವೈಸ್ ಮಾಡಕ್ಕೆ ನೀನ್ ಯಾರು? ನಮ್ಮ ಅತ್ತೆನಾ? ನೀನ್ ಹೇಗೆ ಈ ಮನೆಗ್ ದೀಪ ಹಚ್ಚಕ್ ಬಂದಿದ್ಯೋ ನಾನು ಹಾಗೆ ಬಂದಿರೋಳು. ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನನಗೂ ಇದೆ. ದೀಪ ಹಚ್ಚೋದು ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯೇ? ಎಣ್ಣೆ ಸುರಿದು ಬತ್ತಿ ಹಾಕಿ ಕಡ್ಡಿಗಿರ್ಬಿಟ್ರೆ ದೀಪ ಹಚ್ಚದಂಗಲ್ಲ. ಮೆಟ್ಟಿದ ಮನೆ ಅನ್ನೋ ದೀಪಕ್ಕೆ ಮಾನ ಅನ್ನೋ ಬತ್ತಿ ಹಾಕಿ, ಮರ್ಯಾದೆ ಅನ್ನೋ ಎಣ್ಣೆ ಸುರಿದು, ಗೌರವ ಅನ್ನೋ ಕಡ್ಡಿಯಿಂದ ಹಚ್ತಾರಲ್ಲ, ಅದಕ್ಕೆ ದೀಪ ಹಚ್ಚೋದು ಅಂತ. ಹೌದೌದು, ಉದಾಹರಣೆ ತುಂಬಾ ಚೆನ್ನಾಗಿದೆ. 4 ಕಕ್ಷಾ ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನೇ ಎಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಫೂಲ್. ಎಕ್ಸ್ಕ್ಯೂಸ್ ಮೀ, ಐ ಆಮ್ ನಾಟ್ ಎನ್ ಇಲಿಟ್ರೇಟ್ ಪರ್ಸನ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಐ ಆಮ್ ಎ ಗ್ರಾಜುಯೇಟ್ ಫ್ರಮ್ ದ ಯೂನಿವರ್ಸಿಟಿ ಆಫ್ ಮೈಸೂರು. But I have not forgotten my culture, customs, tradition and my values. Most of all, I am proud to say that I belongs to this great soil. 4 ಅಕ್ಷರ ಕಲಿಯೋದು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕಷ್ಟೇ, ಮೈ ತುಂಬಾ ಸೊಕ್ಕು ತುಂಬಿಕೊಳ್ಳೋಕಲ್ಲ. ಓದಿರೋ ನಾಲಿಗೆಗೆ ತಾಳ್ಮೆ ಇರಬೇಕು ಅಂತ ನಿನಗೆ ತಡೆ ಇಲ್ಲದೆ ನುಲಿತಾ ಇದೆ. ಮಾತಗ್ ಮುಂಚೆ ನಾನು ಕೋಟ್ಯಾಧೀಶ್ವರನ್ ಮಗಳು ಅಂತ ಕೊಚ್ಕೋತಿಯಲ್ಲ, ಸತ್ತಾಗ ಮೈ ಮೇಲಿರೋ ಬಟ್ಟೆ, ಸೊಂಟದಲ್ಲಿರೋ ಉಡ್ದಾರ ಕೂಡ ಬಿಡೋದಿಲ್ಲ. ಎಲ್ಲನೂ ಕಿತ್ಕೊಂಡೇ ಹೂಳೋದು. ಈ ಸೌಭಾಗ್ಯಕ್ಕೆ ಯಾವ ಕೋಟಿ ಇದ್ದು ಏನ್ ಪ್ರಯೋಜನ? ಬದುಕಿರೋವರೆಗೂ ತಗ್ಗಿ ಬಗ್ಗಿ ನಡಿಬೇಕು. ನಾನು ಯಾರಿಗೂ ತಲೆ ತಗ್ಸಲ್ಲ. ಬೇಡ, ನೀನ್ ತಗ್ಗಿಸ್ಬೇಡ. ನಿನ್ನ ಗಂಡ ಬೇರೆಯವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ನೀನ್ ಅವನ ಹೊಡೆದಿಯಲ್ಲ, ಅವನೇನಾದ್ರೂ ತಿರುಗಿಸಿ ನಿನ್ನನ್ನು ಹೊಡೆದಿದ್ರೆ ನಿನ್ನ ಮಾನ, ಮರ್ಯಾದೆ, ಕೋಟ್ಯಾಧೀಶ್ವರನ್ ಮಗಳು ಅನ್ನೋ ದುರಹಂಕಾರ ಏನಾಗಿರೋದು? ಏನಾಯ್ತು ಅದಕ್ಕೆ? ಮದ್ವೆಯಾಗಿ ಇಷ್ಟು ದಿವಸ ಆದ್ರೂ ಅಡಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಲು. ಹೀಗೆ ಇದ್ರೆ ಹೇಗೆ, ಬೇಗ ಕಲ್ತ್ಕೊ ಅಂತ ಸುಮ್ನೆ ಸ್ವಲ್ಪ ತಿವ್ದೆ. ಅಷ್ಟಕ್ಕೆ ಅಳ್ತಿದ್ದಾಳೆ. ಯಾಕಪ್ಪ, ನಿನ್ ಹೆಂಡ್ತಿನ ನಾನೇನು ಅನ್ಬಾರ್ದಾ? ಯಾರು ಹಾಗಂದಿದ್ದು? ಅದ್ಗೆ ನೀವ್ ಅವಳನ್ನ ತಿವಿದಿದ್ನ ನಾನು ನೋಡ್ಲೇ ಇಲ್ಲ. ದೀಪುನ ಒಂದ್ಸಲ ಕರೆದ್ಬಿಡ್ತೀನಿ, ನನ್ನ ಮುಂದೆ ಅವಳನ್ನ ಸರಿಯಾಗಿ ತಿವಿದ್ಬಿಡಿ, ಕಣ್ ತುಂಬಾ ನೋಡ್ಬಿಡ್ತೀನಿ. ಪ್ಲೀಸ್ ಅದ್ಗೆ. ದೀಪು.